ಅದು ನಂದೆಲ್ಲ ಶಾಪಿಂಗ್ ಮುಗ್ದೋಯ್ತು. ಆ್ಯಂಡ್ ರಿಸೆಪ್ಷನಿಗೆ ಅವ್ರು ಯಾವ್ದು ಹಾಕ್ಕೊಳ್ತಾರೆ ಅಂತ ಈಗ ತೋರಿಸ್ತೀನಿ. ಪೀರಿಯಡ್ಸ್ ಟೈಮ್ ಬಂದಾಗ ಏನಾಗ್ಬಿಡುತ್ತೆ ಅಂದ್ರೆ ಪಿಂಪಲ್ಸ್ ಬಂದ್ಬಿಡುತ್ತೆ. ಸೊ ಈಗ ನೋಡಿ ಇಲ್ಲೊಂದ್ 2-3 ಬಂದ್ಬಿಟ್ಟೈತೆ. ಇದನ್ನ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಹಾಯ್ ಮಾಡೋ ಆರ್ಯ, ಹಾಯ್ ಅಂದ್ರೆ ಕೈಯೆಲ್ಲ ಅಷ್ಟೋ ನೀವು. ಸೊ ಇವತ್ತಿನ ವ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. 6 ಗಂಟೆ ಇವಾಗ. ಸೊ ನವೀನ್, ಅಥರ್ವ, ಅಮ್ಮ, ಆರ್ಯ, ನಾವಿಷ್ಟು ಜನ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಶಾಪಿಂಗ್ಗೆ ಯಾರಿಗೆ ಶಾಪಿಂಗ್ ಮಾಡೋದಕ್ಕೆ ಅಂದರೆ ನಮ್ಮ ಆರ್ಯನ್ಗೆ ಗೋಲ್ಡ್ ಶಾಪಿಂಗು ಮತ್ತು ನಮ್ಮ ಅಮ್ಮಂಗೆ ಸ್ಯಾರಿ ಶಾಪಿಂಗು. ನಾನು ಸ್ಯಾರಿ ತೊಗೋಬೇಕು, ನೆನ್ನೆ ತೊಗೊಳೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ನಲ್ಲ. ಸೊ ಇನ್ನೂ ಒಂದಷ್ಟು ಸ್ಯಾರಿ ನನ್ನ ಗಂಡ ನನಗೂ ಕೊಡ್ಸಿದ್ರೆ ನಾನು ಇನ್ನೊಂದು ಸ್ವಲ್ಪ ತೊಗೊತೀನಿ. ಮತ್ತೆ ನಮ್ಮ ಅಥರ್ವಂದು ಡ್ರೆಸ್ ತೊಗೊಂಬಂದಿದ್ವಲ್ಲ, ಬೇಡ ಅಂದ್ರು ಅಂತ. ಆಯ್ತು, ಇವನ್ ಪಿಂಕ್ ಹಾಕೊಂಡವನಲ್ಲ, ಅದಕ್ಕೆ ಇವನ್ಗೇನ್ ಬೇಕು, ಇವನೇನೋ ಹೇಳ್ತಾವನೆ. ನಮ್ಮ ಅಥರ್ವಂದು ನಿನ್ನೆ ಬಟ್ಟೆ ತಗೊಂಡ್ ಬಂದ್ವಿ ಅನ್ನಲ್ಲ, ಅದು ಸೈಜ್ ಸ್ವಲ್ಪ ಚಿಕ್ಕದಾಗ್ಬಿಟ್ಟೈತೆ. ಸೊ ಅದನ್ನ ಎಕ್ಸ್ಚೇಂಜ್ ಮಾಡೋದಿದೆ. ಚಿಕ್ಕಳ್ಳಿಗೆ ಹಂಗೆ ಹೋಗೋಣ. ಸೊ ನಮ್ಮ ಆರ್ಯನ್ಗೆ ಏನ್ ಗೋಲ್ಡ್ ಶಾಪ್ ಮಾಡೋದಿದೆ ಅಂತ ಅಂದ್ರೆ, ಅವನಿಗೆ ಆಲ್ರೆಡಿ ಈಗ ನಾನು ಬ್ಯಾಂಗಲ್ಸ್ ಎಲ್ಲ ಆಲ್ರೆಡಿ ಮಾಡಿಸಿದ್ದೀನಿ, ರಿಂಗ್ಸು ಎಲ್ಲ ಮಾಡಿಸಿದ್ದೀನಿ. ಅವನಿಗೆ ಬೇಬಿ ಚೈನ್ ಮಾಡ್ಲಿಕ್ಕೆ ಹಾಕ್ಬೇಕು. ಸೊ ಆಲ್ರೆಡಿ ಮನೇಲಿ ತುಂಬಾನೇ ಶಾರ್ಟ್ ಚೈನ್ ಸುಮಾರಿದೆ. ಆದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ, ನಮ್ದು ದೊಡ್ಡವ್ರು ನಾವು ಹಾಕೊಳ್ಳೋದೆಲ್ಲ ಏನಾಗುತ್ತೆ ಅಂದ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ. ಹೊಸದ್ ಮಾಡ್ಸೋಣ ಅಂತಾನೆ ಅನ್ಕೊಂಡಿದ್ದು. ಆದ್ರೆ ಏನಾಯ್ತು ಅಂದ್ರೆ, ಏನಕ್ಕೆ ನವೀನ್ ಅಂದ್ರೆ ನಾನು ಆಲ್ರೆಡಿ ಮಾಡೋದಿಕ್ಕೆ ಹಾಕಿದೆ. ನವೀನ್ ಅಂದ್ರು ಏನಕ್ಕೆ ಇಷ್ಟೊಂದು ಶಾರ್ಟ್ ಚೈನ್ ಐತೆ, ಏನಕ್ಕೆ ಬೇಡ ಬಿಡು ಅಂತ ಅಂದಿದ್ರು. ಸುಮ್ನೆ ಆಗಿದ್ದೆ ನಾನು. ನಿನಗ್ ಮಾಡ್ತೀನಿ ಅಂತ. ಏನ್ ಮಾಡ್ತೀಯ ಡ್ಯಾಡಿ? ನಾನು ಏನೋ ಮಾಡಿದೆ. ಟೋಟಲ್ ಅವತ್ತು 5 ಟೋಪಿ ತಂದಿದ್ದೆ. 5 ಟೋಪಿಲಿ ನೀನು ಯೆಲ್ಲೋ ಕಲರ್ ತಗೊಂಡೆ, ಕ್ರೀಮ್ ತಗೊಂಡೆ, ಅವ್ರಿಗೊಂದು ಪಿಂಕ್ ಟೋಪಿ ಆಯ್ತು. ಇನ್ಮೇಲೆ ಗೊತ್ತಾಯ್ತು, ಏನೇ ತಗೊಂಡ್ರು ಎರಡನ್ನ ಒಂದೊಂದೇ ಕಲರ್ ತಗೊಂಬೇಕು ಅಲ್ವಾ? ಸೇಮ್ ಕಲರ್ ಇಬ್ರಿಗೂ ಕೊಡಿಸ್ತೀನಿ ಬಿಡು ಇನ್ಮೇಲೆ. ಆಯ್ತು, ಏನು ಹೋಗಿ ನಿಮ್ ಜೊತೆ ಮಾತಾಡಲ್ಲ 3 ಜನ ಅಂತ. ಯಾರ್ಯಾರು 3 ಜನ? ಡ್ಯಾಡು ಸೇರಿ ಮಾತಾಡ್ಸಲ್ವಂತೆ. ಎಲ್ರು ಏನ್ ಮಾಡಿದ್ರು ನಿನ್ಗೆ? ಬೇರೆ ಊಟ ಬೇಕಾ? ಆಯ್ತು, ಹೋಟೆಲ್ ಅಲ್ಲಿ ಕೊಡಿಸ್ತೀವಿ, ಸುಮ್ನೆ ಆಯ್ತಾ. ಅದಕ್ಕೆ ಅವನ್ಗೆ ಚೈನ್ಸ್, ಶಾರ್ಟ್ ಚೈನ್ಸ್ ಅಂತ ನಾವು ಇರೋದನ್ನೆಲ್ಲ ಹಾಕೋದಕ್ಕೆ ಹೋದ್ರೆ ಇಷ್ಟು ಉದ್ದ ಬರುತ್ತೆ. ನಾನು ಬೇಡ ಒಂದು ಬೇಬಿ ಚೈನ್ ಮಾಡಿಸ್ಬಿಡೋಣ ಅವನಿಗೆ ಅಂತ ಅಂದ್ಬಿಟ್ಟು ಅದನ್ನ ಆರ್ಡರ್ ಕೊಟ್ರೆ ಬೇಗ ಫ್ರೈಡೇ ಅಷ್ಟರಲ್ಲಿ ಬೇಕು ಅಂತ ಹೇಳಿದ್ದೀನಿ. ಓಕೆ ಮಾಡ್ಕೊಡ್ತೀವಿ ಅಂತ ಅಂದಿದ್ದಾರೆ. ಸೊ ಅದಕ್ಕೆ ಅದೊಂದು ಆರ್ಡರ್ ಕೊಟ್ಬಿಟ್ಟು ನಾನು ಮಾಟಿ ಮಾಡೋದಕ್ಕೆ ಹಾಕಿದ್ದೆ. ಅದೊಂದು ಮಾಟಿ ಅಂದ್ರೆ ಈಗೆಲ್ಲ ಥರ ಆ್ಯಂಟಿಕ್ದು ಬರುತ್ತಲ್ಲ, ಸ್ಟ್ರೇಟ್ ಹಾಕೊಳ್ಳೋದು, ಆ ಥರ ಮಾಟಿ ಮಾಡೋದಕ್ಕೆ ಹಾಕಿದೆ. ಏನೋ ರೆಡಿ ಇದೆ ಅಂತ ಅಂದರು. ಅದನ್ನ ಈಸ್ಕೊಂಡಂಗೂ ಆಗುತ್ತೆ, ಮತ್ತೆ ಬೇಬಿ ಚೈನ್ಗೆ ಮಾಡ್ಲಿಕ್ಕೆ ಹಾಕ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇದನ್ನ ಮುಗಿಸ್ಕೊಂಡು ನಾವು ಇನ್ನೂ ಸ್ಯಾರಿ ಶಾಪಿಂಗ್ಗೆ ಅಂತ ಹೋಗ್ಬೇಕು. ಟೈಮೇ ಸಾಲಲ್ಲ ನೋಡಿ, ಆಲ್ರೆಡಿ ಕತ್ಲೆ ಆಗ್ತಾ ಇದೆ. ಇವಾಗಂತೂ ಬೇಗ ಕತ್ಲೆ ಆಗ್ಬಿಡುತ್ತೆ. ಈ ಮಕ್ಕಳನ್ನೆಲ್ಲ ಎಳ್ಕೊಂಡು ಕರ್ಕೊಂಡು ಹೋಗೋಷ್ಟರಲ್ಲಿ ಆಗುತ್ತೆ ಟೈಮು. ನನ್ನ ಮಗನಿಗೆ ಒಂದು ಪಿಂಕ್ ಕಲರ್ ಟೋಪಿ ಕೊಡಿಸ್ಲಿಲ್ಲ ಅಂದ್ರೆ ಯುದ್ಧಗಳೇ ಆಗ್ಬಿಡ್ತವೆ. ಆಯ್ತು ಬಾ ಮಗನೇ, ಕೊಡಿಸ್ತೀನಿ. ಹಾಗೆ ಅಥರ್ವ ಏನೂ ತಿಂದಿರಲಿಲ್ಲ ಅಲ್ವಾ. ನಾನು ಈವ್ನಿಂಗ್ ಏನೂ ತಿಂದಿಲ್ಲ ಅಂತ ಅಂದ್ಬಿಟ್ಟು ನವೀನ್ ಏನಾದರೂ ಸ್ನ್ಯಾಕ್ಸ್ ತೊಗೊಬರ್ತೀನಿ ಅಂತ ಅಂದ್ಬಿಟ್ಟು ಹೋದರು. ಇದು ಆನ್ ದಿ ವೇ ಏನಂದರೆ, ಚಿಕ್ಕಳ್ಳಿಗೆ ಹೋಗ್ಬೇಕಾದ್ರೆ ಪ್ರಣಯ ಕೇಕ್ಸ್ ಅಂತ ಅಂದ್ಬಿಟ್ಟು ಇಲ್ಲೊಂದು ಬೇಕ್ರಿ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅವರು ಏನಾದರೂ ಪಪ್ಸ್ ಮತ್ತು ಕೇಕ್ ಏನಾದ್ರು ತೊಗೊಬನ್ನಿ, ನನಗೂ ತಿನ್ಬೇಕಂತ ಅನಿಸ್ತೈತೆ ಆ್ಯಕ್ಚುಲಿ. ಅದಕ್ಕೆ ನವೀನ್ ತೊಗೊಬರೋದಕ್ಕೆ ಅಂತ ಹೋದರು. ನಮ್ಮ ಬಂಟಿಗೆ ಕಾರ್ ನಿಲ್ಲಿಸಿದ್ರೆ ಆಗಲ್ಲ, ಅವನಿಗೆ ಮೂವಿಂಗಲ್ಲಿ ಇರಬೇಕು, ಇಲ್ಲ ಅಂದರೆ ಅವನು ಇರೋದಕ್ಕೆ ಕಷ್ಟ. ಸೊ ಸ್ನ್ಯಾಕ್ಸ್ ಏನು ತಂದರು ಅದನ್ನು ಸ್ವಲ್ಪ ತಂದು ಕೊಟ್ಟೆ. ಆದಮೇಲೆ ನಮ್ಮ ಅಥರ್ವ ಬಾಯಿ ಮುಚ್ತಾ, ಇಲ್ಲ ಅಂದರೆ ವಟ ಅಂತ ಮಾತಾಡ್ತಾನೆ ಇರ್ತಾನೆ. ನೋಡಿ, ಮಕ್ಕಳಿಗೆ ಮಾತು ಬರ್ತಿಲ್ಲ ಅಂತ ಎಷ್ಟು ಫೀಲ್ ಮಾಡ್ತಿರ್ತೀವಿ ಅಲ್ವಾ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನನ್ನ ಮಗ ನಾನ್ ಸ್ಟಾಪ್ ಮಾತಾಡ್ತಾನೆ, ಮಾತೇ ನಿಲ್ಲಿಸೋದಿಲ್ಲ ಅವನು.
ಸೊ ಯಾರೂ ಗಾಬರಿ ಮಾಡ್ಕೋಬೇಡಿ. ಮಕ್ಕಳಿಗೆ ಡಿಲೇ ಆಗ್ತಾಯಿದ್ರೆ, ಸ್ಪೀಚ್ ಡಿಲೇ ಆಗ್ತಾಯಿದ್ರೆ ಖಂಡಿತವಾಗ್ಲೂ ಅವ್ರು ಮಾತಾಡ್ತಾರೆ. ಸೊ ಅವ್ರಿಗೆ ಕಿವಿ ಕೇಳಿಸ್ತಿದೆ ಅಂತ ಅಂದರೆ ಮಾತು ಕೂಡ ಬರುತ್ತೆ. ಸೊ ಗಂಡು ಮಕ್ಳಿಗೆ ಯೂಶ್ವಲಿ ಸ್ವಲ್ಪ ಲೇಟೇನೆ ಅಂತ ಹೇಳ್ತಾರೆ. ಯೂಶ್ವಲಿ ಗಂಡು ಮಕ್ಳಿಗೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ, ಮಾತು ಲೇಟ್ ಆಗುತ್ತೆ. ಆ್ಯಂಡ್ ವರಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇವಾಗಂತೂ ನೀವೇ ನೋಡ್ತಾ ಇರ್ತೀರ ಅಥರ್ವನ ಮಾತುಗಳನ್ನ, ನಾನ್ ಸ್ಟಾಪ್ ಮಾತು. ಅಥರ್ವ ಬಾಯಿ ಮುಚ್ಚೋದ್ರು ನನಗೆ ವ್ಲಾಗ್ ಮಾಡೋಕ್ಕೆ ಅವ್ನು ಬಿಡೋದಿಲ್ಲ, ಮಧ್ಯ ಮಧ್ಯ ಮಾತಾಡ್ತಾನೆ ಇರ್ತಾನೆ. ಈಗ ಶ್ರೀ ದೀಪಕ್ ಜ್ಯುವೆಲ್ರಿಗೆ ಬಂದ್ವಿ. ನಾನು ಮಾಟಿ ಹೇಳಿದ್ದೆ ಅಲ್ವಾ, ಇದೇ ಥರದ್ದು ಈ ಥರದ್ದು. ಅದು ಆ್ಯಕ್ಚುಲಿ ಹುಕ್ ಹಾಕಿರಲಿಲ್ಲ ಅವರು, ಅದು ಸ್ಟ್ರೇಟ್ ಬರುತ್ತಲ್ವ, ಅದು ಸಿಕ್ಸೋದಕ್ಕೆ ಹುಕ್ ಹಾಕಿರಲಿಲ್ಲ. ಅದನ್ನು ಒಂದು ಬೆಳಗ್ಗೆ ಹಾಕ್ಸ್ಕೊಡ್ತೀನಿ ಅಂತ ಅಂದರು. ಓಕೆ ಅಂತ ಅಂದ್ಬಿಟ್ಟು ನಾನು ಬೇಬಿ ಚೈನ್ಗೆ ಏನು ಆರ್ಡರ್ ಕೊಡಬೇಕಿತ್ತು ಅದನ್ನು ಆರ್ಡರ್ ಕೊಟ್ಟೆ. ಅದ್ರ ಜೊತೆಗೆ ನಂದು ಹವಳದ ರಿಂಗ್ ಏನಿದೆ ರೈಟ್ ಹ್ಯಾಂಡಲ್ಲಿ ಹಾಕ್ಕೊಳ್ಳೋದು, ಅದು ಸ್ವಲ್ಪ ನಾನು ಚೇಂಜ್ ಮಾಡಿಸೋಣ, ಇನ್ನು ಸ್ವಲ್ಪ ದೊಡ್ಡದು ಮಾಡಿಸೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಆರ್ಡ್ರ್ ಕೊಟ್ಟೆ. ಅದ್ರದ್ದು ಡಿಸೈನ್ ತೊಗೊಂಡ್ರು, ಮತ್ತು ಅದಕ್ಕೂ ಕೂಡ ಬಿಲ್ ಹಾಕ್ಸ್ಬಿಟ್ಟು ಇನ್ನು ಕಾರಲ್ಲೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಅಮ್ಮ, ನವೀನ್, ಅಥರ್ವ ಮತ್ತು ಆರ್ಯ ಎಲ್ಲ, ಅವರೆಲ್ಲ ಎದ್ದು ಬಂದಿರಲಿಲ್ಲ. ನಾನು ಬೇಗ ಬೇಗ ಇಸ್ಕೊಂಡು ಹೋಗ್ಬಿಡೋಣ, ಆರ್ಡ್ರ್ ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಮಾಡಿದ್ದು ಹುಕ್ಕೊಂದು ಹಾಕಿರ್ಲಿಲ್ವಲ್ಲ, ಹಾಗಾಗಿ ಅದನ್ನು ಮಾರ್ನಿಂಗ್ ಹಾಕ್ಸ್ಕೊಡ್ತೀನಿ ಅಂತಂದರು. ಓಕೆ ಬಿಡಿ ಅಂತ ಅಂದ್ಬಿಟ್ಟು ನಾನು ಈಗ ಮತ್ತೆ ಸಿಟಿ ಕಡೆ ಹೋದ್ವಿ. ನಾವಿಲ್ಲಿ ಗರುಡ ಮಾಲ್ ಹಿಂಭಾಗ ಪಾರ್ಕಿಂಗ್ ಇದೆಯಲ್ಲ, ಅಲ್ಲಿ ಕಾರ್ನ ಪಾರ್ಕ್ ಮಾಡಿ ಈಗ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನೂ ಕೂಡ ಹಾಗೆ ಜಾಯ್ನ್ ಆಗಿದ್ಲು, ಅವಳನ್ನ ಪಿಕ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬ್ಯಾಂಗ್ಳೂರಿಂದ ಬಂದಿದ್ರಂತೆ, ಅವ್ರು ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಾಲ್ ಮಾಡಿದರು. ಅವರು ಈ ಕಡೆನೇ ಬರ್ತಾಯಿದ್ರು ಅಂತ ಓಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾವು ಕೂಡ ಈ ಕಡೆನೇ ವೆಯ್ಟ್ ಮಾಡ್ತಾಯಿದ್ದೀವಿ. ನವೀನ್ ಕೂಡ ಕಾರ್ ಪಾರ್ಕ್ ಮಾಡಿಬಿಟ್ಟು ಜಾಯ್ನ್ ಆದರು. ಈಗ ನಾನು ನವೀನ್ಗೆ ಹೇಳ್ತಾ ಇದ್ದೆ, ಎಲ್ಲ ಒಂದೇ ಕಡೆ ಹೋಗೋದು ಬೇಡ, ನೀವು ಎಕ್ಸ್ಚೇಂಜ್ ಮಾಡೋದೇನಿದೆ ಅದನ್ನು ಮಾಡ್ಕೊಂಡು ಬಂದುಬಿಡಿ, ನಾವು ಅಷ್ಟರಲ್ಲಿ ಸ್ಯಾರಿಗಳನ್ನ ನೋಡ್ತಾ ಇರ್ತೀವಿ ಅಂತ. ಇವತ್ತು ನಾನು ಆಗಲೇ ಹೇಳ್ದಾಗೆ ಅಮ್ಮಂಗೆ ಸ್ಯಾರಿ ಶಾಪಿಂಗ್ ಮುಗಿಸ್ಕೊಬಿಡೋಣ. ಅಮ್ಮಂದೇನಿದೆ ಅವ್ರ ಡೈಲಿ ವೇರ್ ಸ್ಯಾರಿ ಮತ್ತು ಅವರು ಬೇರೆ ಬೇರೆ ಏನು ಸ್ಯಾರಿ ತೊಗೋಬೇಕು ಅದನ್ನೆಲ್ಲ ಅಂತ ಅಂದ್ಬಿಟ್ಟು ನಾವೀಗ ಬಂದಿದ್ದು ಅನುರಾಧ ಸ್ಯಾರೀಸ್ಗೆ. ಇಲ್ಲೂ ಕೂಡ ಸ್ಯಾರೀಸ್ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್. ಸೊ ನೋಡ್ತಾ ಇದ್ದಾರೆ ನಮ್ಮಮ್ಮಂಗೆ ಏನಂತ ಅಂದರೆ, ಯಾರು ಏನೇ ಹೇಳಿದ್ರು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅವ್ರು ಅದನ್ನೇ ತೊಗೊಳೋದು. ಸೊ ಅವ್ರಿಗೆ ಯಾವಾಗಲೂ ಏನಂತ ಅಂದರೆ ಲೈಟ್ ವೆಯ್ಟಲ್ಲಿ ನೋಡ್ತಾ ಇರ್ತಾರೆ ಸ್ಯಾರೀಸ್ನ. ತುಂಬ ಹೆವಿ ಭಾರ ಇರೋದು ಅವ್ರಿಗೆ ಇಷ್ಟನೇ ಆಗಲ್ಲ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ನಾವು ನಮ್ಮ ಅಮ್ಮಂಗೆ ಹೇಳ್ತಾ ಇದ್ವಿ, ನೋಡಿ ಅಮ್ಮ ಇದನ್ನು ಧಾರೆ ಟೈಮ್ಗೆ ಏನಾದರೂ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿರುತ್ತೆ, ಇದನ್ನು ಹಾಕ್ಕೊಳ್ಳಿ ಅಂತ. ನಮ್ಮ ಅಕ್ಕ ಈ ಗ್ಯಾಪಲ್ಲಿ ಅವಳಿಗೆ ಆರೆಂಜು ಮತ್ತು ಈ ಥರ ಒಂಥರ ಲೈಟ್ ಬ್ಲೂ ಕಾಂಬಿನೇಷನ್ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ನನಗೂ ಇಷ್ಟ ಆಯಿತು. ಇನ್ನೇನು ಶಾಪಿಂಗ್ ಎಲ್ಲ ಮುಗ್ದಿದೆಯಲ್ಲ ಅಂತ ನಾನೇನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅವಳು ಬಿಡ್ತಾನೇ ಇಲ್ಲ, ಅವಳದು ಆ್ಯಕ್ಚುಲಿ ಎಲ್ಲ ಮುಗ್ದಿತ್ತು, ಆದರೂ ಅವಳಿಗೆ ಆ ಸ್ಯಾರಿ ಇಷ್ಟ ಆಗಿಬಿಟ್ಟು ಇಬ್ಬರು ಒಂದೇ ಥರ ಹಾಕ್ಕೊಳ್ಳೋಣ ಇಬ್ಬರು ತೊಗೊಳ್ಳೋಣ ಅಂದ್ಕೊಂಡು ಬಿಡ್ತಾನೆ ಇಲ್ಲ ಅವಳು. ಸೊ ಆಯಿತು ಬಿಡು ತೊಗೊಳ್ಳೋಣ ಅಂತ ಅಂದೆ. ಆಮೇಲೆ ಇಲ್ಲಿ ಒಂದು ಸ್ಯಾರಿ ಏನೋ ತೊಗೊಂಡ್ರು, ಅದ್ರ ಜೊತೆಗೆ ಇನ್ನೂ ಇಲ್ಲಿ ಫೈನಲ್ ಮಾಡೋದ್ರಲ್ಲಿ ಕನ್ಫ್ಯೂಷನಲ್ಲೇ ಇದ್ದೀನಿ ನಾನಿನ್ನು. ಆ್ಯಂಡ್ ಈ ಆರೆಂಜ್ ಸ್ಯಾರಿ ತುಂಬಾ ಒಂಥರ ವರ್ತಿ ಅಂತ ಅನಿಸ್ತು, ತುಂಬ ಗ್ರ್ಯಾಂಡಾಗಿ ಕೂಡ ಇತ್ತು. ಅದಕ್ಕೆ ಒಂಥರ ಎರಡೆರಡು ಮನ್ಸು ಮಾಡ್ತಾಯಿದ್ವಿ, ತೊಗೊಳ್ಳೋದ ಬೇಡವಾ ಅಂತ ಅಂದ್ಕೊಂಡು. ಒಂದಷ್ಟು ಕಲೆಕ್ಷನ್ಸ್ನ ನೋಡ್ತಾನೆ ಇದ್ದೀವಿ. ನನಗೆ ಯಾವಾಗಲೂ ನಾನು ಅವಳಿಗೆ ಹೇಳ್ತಾ ಇದ್ದೆಲ್ಲ, ನಾನು ಸ್ಯಾರಿ ತೊಗೋತೀನಿ ಅಂದರೆ ಬೇಡ ಅನ್ನೋ, ನೀನು ತಲೆ ಮೇಲೆ ಒಂದು ಕೊಡು ನನಗೆ ಅಂತ ಅಂದ್ಬಿಟ್ಟು. ಇವಳು ನೋಡಿದ್ರೆ ಇವತ್ತು ಇವಳೇ ನನಗೆ ಇದು ಮಾಡ್ತಾಳೆ, ಮೋಟಿವೇಟ್ ಮಾಡ್ತಾಳೆ, ತೊಗೊಳ್ಳೋಣ ಅಂದ್ಕೊಂಡು. ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇದ್ದೀನಿ. ನವೀನ್ ಅವ್ರನ್ನ ಕೇಳಕ್ಕೆ ಹೋಗ್ತೀರಾ, ಅವ್ರು ನಿನ್ನಿಷ್ಟ ಅಂತ ಅಂದ್ಬಿಟ್ಟು ಒಂದೇ ಮಾತಲ್ಲಿ ಮುಗಿಸ್ಬಿಡ್ತಾರೆ. ಸುಮ್ಮನೆ ಏನು ಇಷ್ಟೊಂದು ಸ್ಯಾರೀಸ್ ತೊಗೊಳೋದು ಅಂತ ಒಂದು ಕಡೆ ಅನಿಸಿದ್ರೆ, ಇನ್ನೊಂದು ಕಡೆ ಈಗ ಮದುವೆ ಅಲ್ವಾ ತೊಗೊಬಿಡೋಣ ಇರಲಿ ಇನ್ನೊಂದು ಅಂತ ಅನಿಸ್ತಾಯಿತ್ತು. ಸೊ ಅವಳು ಬಿಡ್ತಾನೇ ಇಲ್ಲ ನನಗೆ. ಅವಳಿಗೊಂಥರ ಮನಸ್ಸು ಅದನ್ನು ತೊಗೊಳ್ಳೇಬೇಕು ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಇಬ್ಬರು ಒಂದೇ ಥರ ಹಾಕ್ಕೊಳ್ಳೋಣ ಅಂತ ನಾವು ಮಾತಾಡ್ಕೊಂಡಿದ್ವಿ, ಯಾವುದಾದ್ರೂ ಒಂದು ಇದಕ್ಕೆ ಇಬ್ಬರು ಒಂದೇ ಥರ ಇರಲಿ ಅಂತ ಅಂದ್ಬಿಟ್ಟು. ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ, ಪ್ರೈಸ್ ಕೂಡ ರೀಸನಬಲ್ ಪ್ರೈಸ್ ಅಂತಲೇ ಅನಿಸ್ತು. ಸೊ ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಯಾವ್ದು ತೊಗೊಳೋದು ಏನು ಅಂತ ಅಂದ್ಬಿಟ್ಟು. ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಕಲರ್ ಕಾಂಬಿನೇಷನ್ನು ಡಿಸೈನ್ಸು ಎಲ್ಲ. ನಮ್ಮ ಅಮ್ಮನ ಬೇಗ ಸೆಲೆಕ್ಷನ್ ಆಗಿಬಿಡ್ತು, ನಾವಿನ್ನೂ ಕನ್ಫ್ಯೂಷನಲ್ಲೇ ಇದ್ದೀವಿ ಏನು ಮಾಡೋದು ಅಂತ ಅಂದ್ಕೊಂಡು. ಒಂದಷ್ಟು ಕಲೆಕ್ಷನ್ಸ್ನ ಮತ್ತೆ ತೋರಿಸಿದ್ರು. ಅದಾದಮೇಲೆ ಓಕೆ ಇನ್ನು ಸ್ವಲ್ಪ ತೋರಿಸಿ ಅಂದ್ಬಿಟ್ಟು ಅಮ್ಮನಿಗೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಆ್ಯಂಡ್ ಇದು ರೇಷ್ಮೆ ಸ್ಯಾರಿ, ಈ ಕಲರ್ ಕಾಂಬಿನೇಷನ್ನು ಇದರಲ್ಲೇ ಒಂದು 4-5 ಕಲರ್ ತೋರಿಸಿದ್ರು. ಮತ್ತು 4-5 ಕಲರಲ್ಲಿ ಅಮ್ಮನ ಹತ್ರ ಯಾವ ಕಲರ್ ಇರೋಲ್ಲ ಆ ಕಲರ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ.
ಸ್ಯಾರಿ ಅಂತೂ ಕ್ಲಾತ್ ಮೆಟೀರಿಯಲ್ ಸೂಪರಾಗಿತ್ತು. ಇದು ನನಗೆ ತೊಗೋಬೇಕು ಅಂತ ಅನಿಸ್ತಾಯಿತ್ತು. ಇದರಲ್ಲಿ ಒಂಥರ ರೆಡ್ ಕಲರ್, ಪೀಚ್ ಕಲರ್ ಆ ಥರ ಕಲರ್ಸಲ್ಲೆಲ್ಲ ಇತ್ತು. ಆ್ಯಂಡ್ ಯಾವಾಗಲೂ ರೆಡ್ಡೇ ಅಟ್ರ್ಯಾಕ್ಟ್ ಆಗುತ್ತೆ ನೋಡಿ ನನಗೆ. ಬೇರೆ ಕಲರ್ಸ್ಗಿಂತ ರೆಡ್ಡು ಆ ಥರ ಪರ್ಪಲ್ ಆ ಥರದ್ದೆಲ್ಲ ಅಟ್ರ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಾಯಿತ್ತು. ನಮ್ಮ ಅಮ್ಮಂಗೆ ತೊಗೊಳ್ಳಿ ಅಂತ ಹೇಳ್ತಾಯಿದ್ದೆ ನಾನು. ಆ್ಯಂಡ್ ಅಲ್ಲಿ ಒಂಥರ ಪರ್ಪಲ್ ಕಲರ್ ಥರ ಇತ್ತು, ಅದು ಕೂಡ ಚೆನ್ನಾಗಿತ್ತು. ಬಟ್ ನಂಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ನಾನು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ನೋಡಿ ಅಲ್ಲಿ ಒಂದಷ್ಟು 4 ಸೀರೆ ಆಲ್ರೆಡಿ ಸೆಲೆಕ್ಷನ್ ಆಗಿದೆ. ಈಗ ಇದನ್ನು ಫೈನಲ್ ಮಾಡಬೇಕು, ಯಾವ್ದು ಮಾಡೋದು ಏನು ಅಂತಲೇ ಇನ್ನೂ ನೋಡ್ತಾ ಇದ್ದೀವಿ. ಸೀರೆ ಅಂಗಡಿಗೆ ಬಂದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಎಷ್ಟೊತ್ತಿಗೆ ಬಂದಿದ್ದು ನಾವು, ಈಗ ಆಲ್ರೆಡಿ ಟೈಮ್ ಬಂದು 8:30 ಆ ಥರ ಆಗಿದೆ. ಬಟ್ ಇನ್ನೂ ನಮ್ಮ ಸೆಲೆಕ್ಷನ್ಸು ಮುಗ್ದಿಲ್ಲ. ಸ್ವಲ್ಪ ಕನ್ಫ್ಯೂಷನ್ನು ಆಗ್ತಾಯಿದೆ. ಅಮ್ಮಂಗೆ ಮಾತ್ರ ಆಗಿದ್ದರೆ ಆಗೋಗಿರೋದು, ಬಟ್ ಅಮ್ಮಂಗಲ್ಲದೆ ನಾವು ತೊಗೋಬೇಕು ಅಂತ ಅಂದ್ಕೊಂಡು ಫಿಕ್ಸ್ ಆಗಿದ್ವಲ್ಲ. ಸೊ ಹಾಗಾಗಿ ಒಂದಷ್ಟು ಫೈನಲಿ ಸೆಲೆಕ್ಷನ್ ಆಯಿತು. ನಾವೀಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ನನ್ನ ಮನೆಗೆ ಹೋದ್ಮೇಲೆ ಡೀಟೇಲ್ ಆಗಿ ತೋರಿಸ್ತೀನಿ ಸ್ಯಾರಿ ಹೇಗಿದೆ, ಪ್ರೈಸ್ ಎಷ್ಟು ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಥರ ಶಾಪಿಂಗ್ ಮಾಡಬೇಕು ಅದು ಇದು ಅಂದ್ಕೊಂಡಿರೋರ್ಗೆ ಒಂದು ಐಡಿಯಾ ಬರ್ಬೋದು. ಸೊ ನಾನೀಗ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ತೊಗೊಂಡು ಹೋಗಬೇಕು. ಇನ್ನೂ ನಮ್ಮಮ್ಮ ಡೈಲಿ ವೇರ್ ಸ್ಯಾರಿ ಕಲೆಕ್ಷನ್ಸ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರು ಅದೊಂದಷ್ಟು ಡೈಲಿ ವೇರ್ ಸ್ಯಾರೀಸ್ನ ತೊಗೋಬೇಕು ಅಂತ. ಇದನ್ನು ಮುಗಿಸ್ಕೊಂಡು ಅಲ್ಲಿ ಹೋಗಬೇಕು. ಇಲ್ಲಿ ನೋಡಿದ್ವಿ, ನಮಗೆ ಅಷ್ಟೊಂದು ಕಲೆಕ್ಷನ್ಸ್ ಅಂತ ಅನಿಸ್ಲಿಲ್ಲ ಡೈಲಿ ವೇರ್ದು. ಬಟ್ ಇದೆಲ್ಲ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ನಾವೀಗ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಇಸ್ಕೊತಾ ಇದ್ದೀವಿ. ಕಲೆಕ್ಷನ್ಸು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಆಗ್ತಾಗ ಅವಳು ತೊಗೊಂಡಿದ್ದಿಲ್ಲೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ಲು. ಸ್ಯಾರೀಸ್ ಚೆನ್ನಾಗಿತ್ತು. ಒಂದಷ್ಟು ಕಲೆಕ್ಷನ್ಸ್ನ ನೋಡಿದ್ವಿ, ತೊಗೊಂಡ್ವಿ. ನೋಡಿ ಬಿಲ್ಲು ಮಾಡಿಸಾಯಿತು. ಈಗ ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನು ನಮ್ಮಮ್ಮಂದು ಡೈಲಿ ವೇರ್ ಸ್ಯಾರೀಸ್ ಎಲ್ಲ ನೋಡಿಬಿಟ್ರೆ ಸ್ಯಾರಿ ಶಾಪಿಂಗ್ ಅನ್ನೋದು ಮುಗ್ದೋಗ್ಬಿಡುತ್ತೆ. ಸೊ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಡೈಲಿ ವೇರ್ ಕಲೆಕ್ಷನ್ಸ್ನ ನೋಡಬೇಕು. ಆ್ಯಂಡ್ ಇನ್ನೊಂದೇನಂತ ಅಂದರೆ, ನಾನು ಆಗಲೇ ಹೇಳ್ದಾಗೆ ಈ ಮದುವೆ ಮುಗಿಯೋವರೆಗೂ ನಮ್ಮ ಶಾಪಿಂಗ್ ಮುಗಿಯೋದಿಲ್ಲ ಅನಿಸುತ್ತೆ. ಇನ್ನೊಂದು ಸಲ ಇನ್ನೊಂದು ಅಂಗಡಿಗೆ ಹೋದರೆ ಇನ್ನೊಂದು ತೊಗೋಬೇಕು ಅಂತ ಅನಿಸುತ್ತೆ. ಮನಸ್ಸು ಕಂಟ್ರೋಲಲ್ಲೇ ಇರಲ್ಲ ಈ ಸೀರೆ ಒಡವೆ ಅಂತ ಬಂದಾಗ ಹೆಣ್ಮಕ್ಳಿಗೆ. ಅದರಲ್ಲೂ ನನಗಂತೂ ಬೇಗ ಡೈವರ್ಟ್ ಆಗಿಬಿಡ್ತೀನಿ. ನಾನು ಇವತ್ತೇನು ತೊಗೊಳ್ಳೇಬಾರ್ದು ಅಂತ ಅಂದ್ಕೊಂಡು ಬಂದೆ. ಬಟ್ ನಮ್ಮ ಅಕ್ಕ ಅವಳು ಹೇಳಾದ್ಮೇಲೆ ಓಕೆ ತೊಗೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ಇಬ್ಬರು ಕೂಡ ಒಂದೊಂದು ಸ್ಯಾರಿನ ತೊಗೊಂಡ್ವಿ. ಆ್ಯಕ್ಚುಲಿ ಅದು ಡಿಸೈನ್ ಎಲ್ಲ ನನಗೆ ವರ್ತಿ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ತೊಗೊಂಡ್ವಿ. ನಮ್ಮಮ್ಮ ಇಲ್ಲಿ ಸುಮಂಗಲಿಗೆ ಕರ್ಕೊಂಡು ಬಂದರು. ಇಲ್ಲಿ ನೋಡೋಣ ಡೈಲಿ ವೇರ್ ಸ್ಯಾರಿ ಕಲೆಕ್ಷನ್ಸ್ನ ಅಂತ ಅಂದ್ಕೊಂಡು ನೋಡ್ತಾ ಇದ್ದಾರೆ. ಅವ್ರಿಗೆ ಯಾವ ಥರ ಇರಬೇಕಂದ್ರೆ ಫುಲ್ ಲೈಟ್ ವೆಯ್ಟ್ ಇರಬೇಕು, ಮತ್ತು ಟ್ರಾನ್ಸ್ಪರೆಂಟ್ ಇರಬಾರ್ದು. ಡೈಲಿ ವೇರ್ ಸ್ಯಾರಿ ಕಲೆಕ್ಷನ್ಸಲ್ಲಂತೂ ನಾವು ತಲೆನೇ ಹಾಕಂಗಿಲ್ಲ, ಬಿಟ್ಬಿಡ್ತೀವಿ. ಯಾವುದಾದ್ರೂ ತೊಗೊಂಬ ನೀನು ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರದ್ದೇ ಒಂದು ಕಂಡೀಷನ್ಸ್ ಇದೆಲ್ಲ ಒಂದು 500, 550 ಆ ಥರ. ಅವ್ರಿಗೆ ಸಾಫ್ಟಾಗಿರಬೇಕು ಕ್ಲಾತು, ಮತ್ತು ಟ್ರಾನ್ಸ್ಪರೆಂಟಾಗಿ ಇರಬಾರ್ದು. ಇದು ನಮ್ಮಮ್ಮನ ಕಂಡೀಷನ್ಸು. ಸ್ಯಾರಿ ಎಲ್ಲ ತೊಗೊಂಡ್ವಿ. ಈಗ ನವೀನ್ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಅದು ಕಾರ್ ಪಾರ್ಕಿಂಗ್ ಮಾಡಿದ್ರಲ್ಲ ಗರುಡಮ್ಮಲ್ ಹಿಂಭಾಗ. ಸೊ ಅವ್ರು ಬರ್ತಾರೆ ಅಂತ ನಾವು ಹೊರಗಡೆ ಬಂದು ಕಾಯ್ತಾ ಇದ್ದೀವಿ. ಏನಾದರೂ ತಿನ್ನೋಣ ಅಂತ ಅಂದರೆ ಇನ್ನು ಅವ್ರು ಬಂದುಬಿಟ್ರೆ ಬೈತಾರೆ, ಇಲ್ಲಿ ಕಾರ್ ಪಾರ್ಕಿಂಗ್ ಸಿಗೋಲ್ಲ, ನಾನು ನಿಂತ್ಕೋಬೇಕು ಅದು ಇದು ಅಂತ ಅಂದ್ಕೊಂಡು. ಹಾಗಾಗಿ ಏನು ತಿನ್ನೋದ್ರ ಬಗ್ಗೆ ಎಲ್ಲ ಏನೂ ಯೋಚನೆ ಮಾಡಲಿಲ್ಲ. ಹೊಟ್ಟೆ ಹಸ್ವಾಗ್ತಾಯಿತ್ತು, ಮನೆಗೆ ಹೋಗಿ ಊಟ ಮಾಡೋಣ ಅಂತ. ಆಮೇಲೆ ನವೀನ್ ಬಂದರು, ಕಾರ್ ಹತ್ಕೊಂಡ್ವಿ. ಇನ್ನೇನು ಕೇಳೋಂಗಿಲ್ಲ, ನವೀನ್ ಬೈತಾರೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಏನೋ ತಿನ್ನೋದೇನೋ ಬೇಡ, ನಡೀರಿ ಹೋಗೋಣ, ಟೈಮ್ ಆಗಿದೆ ಆಲ್ರೆಡಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಈಗ ನಾವು. ಈಗ ಮಧ್ಯದಲ್ಲಿ ಇಲ್ಲಿ ಬಜ್ಜಿ ಯಾವಾಗಲೂ ಫೇಮಸ್ ನೋಡಿ. ಜನ ಯಾವಾಗಲೂ ಹೆಂಗೆ ನಿಂತಿರ್ತಾರೆ. ನಮ್ಮ ಅಕ್ಕ ಬಜ್ಜಿ ತೊಗೋಬೇಕು ಅಂದ್ಲು ಮನೆಗೆ. ಹಾಗೆ ಅಮ್ಮನ ಬೇಳೆ ಸಾಂಬಾರು ಮಾಡಿದ್ರು, ಜೊತೆಗೆ ಬಜ್ಜಿ ತೊಗೊಳ್ಳೋಣ ಅಂತ ನಾವು ನವೀನ್ ಬಜ್ಜಿ ತರೋದಕ್ಕೆ ಅಂತ ಹೋದರು. ಸೊ ಶಾಪಿಂಗ್ ಒಂದು ರೇಂಜಿಗೆ ಮುಗೀತಲ್ಲ ನಮ್ಮ ಅಮ್ಮಂದು ಅನ್ನೋದೇ ನಮಗೊಂಥರ ಸಮಾಧಾನ. ಅಮ್ಮಂದು ಇನ್ನೂ ಏನೇನೋ ತೊಗೊಳೋದೆಲ್ಲ ಇದೆ, ಅದು ಇನ್ನೊಂದಿನ ಕರ್ಕೊಂಡು ಬರಬೇಕು. ಈಗ ಸದ್ಯಕ್ಕೆ ಬಜ್ಜಿ ತೊಗೊಂಡ್ವಿ. ಫ್ರೆಂಡ್ಸ್, ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಅಮ್ಮಂದು ತಕ್ಕ ಮಟ್ಟಕ್ಕೆ ಶಾಪಿಂಗ್ ಆಯಿತು. ಇನ್ನೂ ಆ್ಯಕ್ಚುಲಿ ರಿಮೈನಿಂಗ್ ಇದೆ ಅವ್ರದ್ದು ಸಣ್ಣ ಪುಟ್ಟದು ಆಕ್ಸೆಸರೀಸ್ ತಗೊಳ್ಳೋ ಅಂಥದ್ದು, ಬ್ಯಾಂಗಲ್ಸು ಮತ್ತು ಸ್ಲಿಪ್ಪರ್ಸು ಅದು ಇದು ಇದೆ. ಈಗ ನಮ್ಮಮ್ಮ ಯಾವ ಸ್ಯಾರಿ ತೊಗೊಂಡ್ರು, ನಾನು ಹೇಳಿದ್ದೆ ಅಲ್ವಾ, ಅಮ್ಮ ರಿಸೆಪ್ಷನ್ಗೆ
ಅದು ಲಾಸ್ಟ್ ಒಂದು ಟಿಶ್ಯೂ ಸ್ಯಾರಿ ತೋರಿಸಿದ್ನಲ್ಲ, ಅವರು ಬೀಗರು ಕೊಡ್ಸಿದ್ದು, ಅದನ್ನ ಹಾಕೋತಾರೆ ಅಂತ. ಬಟ್ ಆ್ಯಕ್ಚುಲಿ ಅಮ್ಮ ಅದನ್ನು ಹಾಕೊಂತಿಲ್ಲ. ಬೀಗರು ಕೊಡ್ಸಿರೋ ಸೀರೆನ ಬೀಗ್ರೊಟ್ಟು ದಿನ ಹಾಕೋಬೇಕು ಅಂತ ಅನ್ಕೊಂಡಿದ್ದಾರೆ. ಆ್ಯಂಡ್ ರಿಸೆಪ್ಷನಿಗೆ ಅವ್ರು ಯಾವ್ದು ಹಾಕೊತಾರೆ ಅಂತ ಈಗ ತೋರಿಸ್ತೀನಿ. ಈ ಸ್ಯಾರಿನ ನಂಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಈ ಕಲರಲ್ಲಿ ನಮ್ಮ ಅಮ್ಮನ ಹತ್ರ ಇರಲಿಲ್ಲ. ಆರ್ಯ ನೀನೇನು ತೆಗಿಯಕ್ಕೆ ಬಂದಿದ್ಯಾ? ನೀನೇನ್ ತೆಗಿಯಕ್ ಬಂದಿದ್ಯಾ? ಅವನ್ ತುಂಬಾ ಬೇಜಾರಲ್ಲೇ ಇರ್ತಾನೆ ಯಾವಾಗ್ಲೂ. ಏನಾದ್ರೂ ಕೊಡ್ಸಿದ್ರು ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಇದು ಆಕ್ಚುಲಿ ಸ್ಕೈ ಬ್ಲೂ ಕಲರ್, ಸಖತ್ ಚೆನ್ನಾಗಿದೆ ರೇಷ್ಮೆ ಸ್ಯಾರಿ. ಅಂಡ್ ಇದನ್ನ ನಮ್ಮಮ್ಮ ನೈಟ್ ಬೇಡ, ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನೇನು ಮಾಡೋದಕ್ಕಾಗಲ್ಲ. ಏನು ಆಯ್ತು ನಿನ್ಗೆ? ಹೆಂಗ್ ಕೂತವನೆ ಅಮ್ಮ ಯಾಕಂತ? ಯಾಕೆ ಬೇಜಾರಾಯ್ತು? ಆನ್ಲೈನ್ ಅಲ್ಲಿ ಬುಕ್ ಮಾಡಿದೀನಿ. ಬುಕ್ ಮಾಡಾಯ್ತಲ್ಲ, ಬ್ಯಾಟ್ಮನ್ ವಾಚ್ ಬುಕ್ ಮಾಡಿದೀನಿ. ಹೇಳಿ ಮತ್ತೆ ಕೇಳಲ್ಲ. ಸೀರೆ ತೋರ್ಸಪ್ಪ. ನೋಡಿ ಫ್ರೆಂಡ್ಸ್, ಇದೇ ನಮ್ಮಮ್ಮ ನೈಟ್ ರಿಸೆಪ್ಷನ್ಗೆ ಹಾಕೋತಿರೋ ಅಂಥದ್ದು ಸ್ಯಾರಿ. ಅಂತೂ ಮಸ್ತ್ ಇದೆ. ಆ್ಯಕ್ಚುಲಿ ಇದು ನಾವು ಓಪನ್ ಮಾಡಿ ಕೆಳಗಿಡೋದಕ್ಕೆ ಎಲ್ಲ ತುಳ್ದಾಕಿರ್ತೀವಿ. ನೋಡಿ, ಹತ್ರದಿಂದ ತೋರಿಸ್ತೀನಿ. ತಗೊಳ್ಳಿ ರಮ್ಯಾ, ತೋರಿಸಿದ್ದೀನಿ. ಆ್ಯಂಡ್ ಎಸ್, ತುಂಬಾನೇ ರಿಚ್ ಆಗಿದೆ. ಆ್ಯಕ್ಚುಲಿ ಇದು ಸ್ಯಾರಿ ಪ್ರೈಸ್ ಬಂದು 5200. 5200. ಎಸ್, ಈ ಸ್ಯಾರಿನ ನಮ್ಮಮ್ಮ ನೈಟ್ ಹಾಕೊಂತಾರೆ ರಿಸೆಪ್ಷನ್ಗೆ ಅಲ್ವಮ್ಮ? ಈ ಕಲರ್ ಹಾಕಿರ್ಲಿಲ್ಲ ತಾನೇ ನೀನು? ಈ ಕಲರ್ ಹಾಕೊಂಡೇ ಇರ್ಲಿಲ್ಲ. ಆಲ್ಮೋಸ್ಟ್ ನಮ್ಮ ಅಮ್ಮಂಗೆ ಇಷ್ಟ ಆಗೋದು ಯಾವ್ದು ಗೊತ್ತಾ? ನಮ್ಮ ನವೀನ್ಗೂ ಗೊತ್ತಿರುತ್ತೆ ನಮ್ಮ ಅಮ್ಮಂಗೆ ಇಷ್ಟ. ರೆಡ್ ಎಲ್ಲೋ, ಕರ್ನಾಟಕ ಮ್ಯಾಪ್ ತರ. ರೆಡ್ ಎಲ್ಲೋ ಬಿಟ್ಟು ಬೇರೆ ಕಲರ್. ಸೊ ಅದಕ್ಕೆ ಇದನ್ನ ಹಾಕ್ಸಿ ನಮ್ಮ ಅಮ್ಮನ್ಗೆ ಒಂದ್ ಬನ್ ಹಾಕ್ಸಿ. ಆರ್ಯ ಚೆನ್ನಾಯ್ತಾ ಪೃಥ್ವಿ? ಇದು ಆಯ್ತು ಬಿಡಪ್ಪ. ಮಮ್ಮಿ ಚೆನ್ನಾಗಿಲ್ಲ, ನೀನು ಮಮ್ಮಿ ಜೊತೆ ಚೆನ್ನಾಗಿದ್ದಾಗ ಮಮ್ಮಿ ಚೆನ್ನಾಗಿದೆ ಅಂತೀಯ, ಮಮ್ಮಿ ಜೊತೆ ಮುನ್ಸ್ಕೊಂಡಿದ್ದಾಗ ಚೆನ್ನಾಗಿಲ್ಲ ಅನ್ನೋದು. ಅವನ್ಗೆ ನಾನು ತಗೊಳ್ಳೋ ಬರೋದು ಅದೆಲ್ಲ ಅವನ್ಗೆ ಚೆನ್ನಾಗಿರೋದು. ಏನು ಮಾಡಕ್ಕಾಗಲ್ಲ ಅಂದ್ರೆ ಏನು ಮಾಡ್ಬೇಡ ಬಿಡು. ಧಾರೆಗೆ ಯಾವ್ದು ಹಾಕೊಂತಾರೆ ಅಮ್ಮ ಅಂತ ತೋರಿಸ್ತೀನಿ. ಇದೆ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರಿ. ಸಿಲ್ಕ್ ಸ್ಯಾರೀಸ್ ಸೈಡ್ ಬಾ ನೋಡಿ. ಎರಡು ನನ್ನೊಂದು ಸುತ್ತಮುತ್ತ ಹೆಂಗ ಆವರಿಸ್ಕೊಂತಾರೆ. ಇಬ್ರಿಗೂ ಒಂದು ಬಾಕ್ಸ್ ಬೇಕು ನೋಡಿ. ಈಗಂದ್ರೆ ಇದು ತುಂಬಾ ಟ್ರೆಂಡ್ ಆಯ್ತಾ, ಸೆಮಿ ಕಾಂಚಿಪುರಂ ಸ್ಯಾರೀಸ್ ಇದು. ಅಂಡ್ ಇದು ನೋಡಿ, ಮರೂನ್ ಅಂಡ್ ಇದು ಯಾವ ಕಲರ್ ಅಂಡ್ ಅಂತ ಜಾಸ್ತಿ ಯೂಸ್ ಮಾಡ್ತಾ ಇದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಇದೊಂಥರ ಬ್ಲೂ ಕಲರ್. ಇದು ಹಿಂಗ ಆಡ್ತಾನೆ ಇವನು. ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ ಅಂದ್ಬಿಟ್ಟು ಇದನ್ನ ನಮ್ಮಮ್ಮ ಬೆಳಿಗ್ಗೆ ಧಾರೆಗೆ ಹಾಕೊಂತಾರೆ. ಗ್ರ್ಯಾಂಡ್ ಆಗಿ ಚೆನ್ನಾಗಿದೆ ಅಲ್ವಾ? ಧಾರೆಗೆ ಚೆನ್ನಾಗಿರುತ್ತೆ. ಇದು ಅಷ್ಟೇ, ಹಿಂಗ್ ಹತ್ರದಿಂದ ತೋರಿಸ್ತಾ ಇದೀನಿ ರಮ್ಯಾ. ಬ್ಲೌಸ್ ಸ್ವಲ್ಪ ವರ್ಕ್ ಮಾಡಿಸ್ತೀವಿ. ಇದು ಪ್ರೈಸ್ ಎಷ್ಟು ಗೊತ್ತಾ? ನೋಡಿ, 2750. ಪರವಾಗಿಲ್ಲ, ಚೆನ್ನಾಗಿದೆ ಅಲ್ವಾ? ವರ್ತಿ ಅಂತ ಇದು ನೋಡಿದ್ರೆ ಇನ್ನು ಜಾಸ್ತಿನೇ ಅಂತ ಅನ್ಸುತ್ತೆ. ಹೌದು, 2750. ಯಾಕ್ರೋ ಹಿಂಗ ಆಡ್ತೀರಾ? ಸೊ ಚೆನ್ನಾಗಿದೆ ಸ್ಯಾರಿ, ನಂಗಂತೂ ತುಂಬಾ ಇಷ್ಟ ಆಯ್ತು. ಸೊ ಅಮ್ಮಂದು ಯಾವ ಸೀರೆ ನಿಮ್ಗೆ ತುಂಬಾ ಇಷ್ಟ ಆಯ್ತು, ಎರಡು ಸ್ಯಾರಿ ಚೆನ್ನಾಗಿದ್ಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯ್ತಾ. ಇದನ್ನ ಬೆಳಿಗ್ಗೆ ಧಾರೆಗೆ ಹಾಕೊಂತಾರೆ. ಇದನ್ನೆಲ್ಲ ಯಾವಾಗ ಹೊಲಿಯ ಕೊಡೋದು ನೀವು? ಈಗೆಲ್ಲ ಸ್ಟಿಚಿಂಗ್ ಕೊಟ್ಬಿಡೋದೇನೆ. ಇದ್ರ ಕವರ್ ಹಾಕ್ಬಿಟ್ಟಕ್ಕಮ್ಮ. ಅಂಡ್ ಫ್ರೆಂಡ್ಸ್, ನಾನು ಇನ್ನೊಂದು ಸೀರೆ ತಗೊಂಡೆ. ಆಕ್ಚುಲಿ ತಗೊಳ್ಳೋ ಶಾಪಿಂಗು ನನ್ನ ತಮ್ಮನ ಬ್ಲಾಗಲ್ಲಿ ಹೇಳಿದ್ದೀನಲ್ಲ, ನಾವು ಲೇಟಾಗಿ ಶುರು ಮಾಡಿದ್ರೆ ಕಮ್ಮಿ, ಬೇಗ ಶುರು ಮಾಡಿದ್ರೆ ಮದ್ವೆ ಮುಗಿಯೋವರೆಗೂ ಒಂದೊಂದು ಸೀರೆ ತಗೊಂತಾನೆ. ಏನ್ ನನ್ನ ಪ್ರಕಾರ 1 ಲಕ್ಷ ರೂಪಾಯಿಗೆ ಏನಾರು ಶಾಪಿಂಗ್ ಮಾಡ್ಬೇಕು ಅನ್ಕೊಂಡಿದ್ಯಾ ನಿನ್ ತಮ್ಮನ ಮದ್ವೆಗೆ? ನೀನ್ ಒಬ್ಳಿಗೇನೆ? ಗೊತ್ತಿಲ್ಲ. ಏನು 1 ಲ್ಯಾಕ್ ಇಟ್ಕೊಂಡಿದ್ಯಾ? ಬಜೆಟ್ 2 ಲ್ಯಾಕ್ ಇಟ್ಕೊಂಡಿದ್ಯಾ? ನಾನು ಆಕ್ಚುಲಿ ತಗೊಳ್ಳೋ ಐಡಿಯಾ ಇರ್ಲಿಲ್ಲ. ನಮ್ಮ ಅಕ್ಕ ನನ್ನನ್ನ ಇದ್ ಮಾಡಿದ್ಲು, ಪ್ರೇರೇಪಿಸಿದ್ರ? ಒಂದೇ ತರ ಹಾಕೊಳ್ಳೋಣ ಕಣೆ ಬೀಗ್ರೂಟಕ್ಕೆ ಅಂತ. ಪ್ರೇರೇಪಿಸಿದ್ರ? ಆಮೇಲೆ ಇನ್ನೊಂದ್ ಏನ್ ಅನ್ಕೊಂಡಿದ್ವಿ ಅಂದ್ರೆ, ನಾವು ಬರೀ ಧಾರೆಗೆ ಹಾಕೊಂಡಿದ್ ಸೀರೆಲೇನೆ ಏನೋ ಮಧ್ಯಾಹ್ನ ತನಕ ಏನು ಪೂರ್ತಿ ಮದ್ವೆ ಮುಗಿಸಿ ಮನೆಗೆ ಬರ್ಬೇಕು ಅಂತ. ಆಮೇಲೆ ಇಲ್ಲ, ಮತ್ತೆ ಇನ್ನೂ ಒಂದು ರಿಸೆಪ್ಷನ್ ಇರುತ್ತೆ, ನೈಟ್ ರಿಸೆಪ್ಷನ್ ಮಾಡಿರ್ತೀವಿ, ಜೊತೆಗೆ ಮಾರ್ನಿಂಗ್ ಕೂಡ ರಿಸೆಪ್ಷನ್ ಇರುತ್ತೆ ಧಾರೆ ಆದ್ಮೇಲೆ. ಒಂದು ವಿಚಾರ ಹೇಳ, ಈಗ ನೀವು ಸೀರೆ ತಕೊಳ್ಳೋದು ದೊಡ್ಡ ವಿಷಯ ಅಲ್ಲ,
ಸೀರೆನ ಹಾಕೊಂಡು ರೆಡಿ ಆಗಷ್ಟರಲ್ಲಿ ಮದುವೆನೇ ಮುಗ್ದೋಗ್ಬಿಟ್ಟಿರ್ತದಲ್ಲ. ನಾವೇನೋ ಮಾಡ್ತೀವಿ, ಸುಮ್ನಿರಿ, ನಿಮ್ಗೆ ಯಾಕೆ? ನಮ್ಗೆ ಅದು ಟೆನ್ಷನ್ನು. ನೀವು ಹುಡುಗಂಗೊಂದು ರೂಮು ಹುಡುಗಿಗೊಂದು ರೂಮ್ ಇರ್ತದಲ್ಲಿ. ಏನೋ ಮಾಡ್ತೀವಿ ಆಯ್ತಾ. ಈಗ ಧಾರೆ ಮುಗ್ದಾದ್ಮೇಲೆ ನೆಕ್ಸ್ಟ್ ರಿಸೆಪ್ಷನ್ ಹುಡುಗಿ ರೆಡಿ ಆಗೋ ಗ್ಯಾಪಲ್ಲಿ ನಾವು ಇನ್ನೊಂದು ಸ್ಯಾರಿ ಚೇಂಜ್ ಮಾಡ್ಕೋತೀವಿ. ಆ ಗ್ಯಾಪಲ್ಲಿ ಮತ್ತೆ ಮಾರ್ನಿಂಗು ರಿಸೆಪ್ಷನ್ ಇರುತ್ತೆ ಫ್ರೆಂಡ್ಸ್. ಧಾರೆ ಆದ್ಮೇಲೆ ಮತ್ತೆ ರಿಸೆಪ್ಷನ್ ಇರುತ್ತೆ. ಹಾಗಾಗಿ ಅದಕ್ಕೊಂದು ಸ್ಯಾರಿ, ನಾನು ಲ್ಯಾವೆಂಡರ್ ಕಲರ್ ಸ್ಯಾರಿ ಇದೆ ನೋಡಿ, ಅದನ್ನ ನಾನು ಮಾರ್ನಿಂಗ್ ರಿಸೆಪ್ಷನ್ಗೆ ಹಾಕೊಂತೀನಿ. ಬೀಗ್ರೂಟಕ್ಕೆ ಮೈಸೂರು ಸಿಲ್ಕ್ ಸ್ಯಾರಿ ಹಾಕೊಂತೀನಿ ಅಂತ ಅಂದಿದೆ ಅಲ್ವಾ, ಈಗ ಅದು ಕ್ಯಾನ್ಸಲ್. ನಾನು ನಮ್ಮ ಅಕ್ಕ ಒಂದು ಯಾವ್ದಾದ್ರು ಒನ್ ಟೈಮ್ಗಾದ್ರೂ ಇಬ್ರು ಒಂದೇ ತರ ಹಾಕೋಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಪಂಚೆ ಶಲ್ಯ ಯೂನಿಫಾರ್ಮ್ ತರ ಹಾಕಿರ್ತಾರಲ್ಲ, ಅದಕ್ಕೆ ನೀವಿಬ್ರ ಇಲ್ಲಿ ನೋಡಿ ಈ ಸ್ಯಾರಿನ ನಾನು ಮತ್ತೆ ನಮ್ಮ ಅಕ್ಕ ಇಬ್ರು. ಅಯ್ಯೋ ನನಗಾಯ್ತು. ಓ ಮಗನೆ ಚೆನ್ನಾಗಿಲ್ಲ, ನಾನು ಆ ಥರ ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ. ಸರಿ ಮಗನೆ ಬಿಡಪ್ಪ. ನಾನು ನಮ್ಮ ಅಕ್ಕ ಇಬ್ರು ಇದ್ದೇ ತರ ಸ್ಯಾರಿ ತಗೊಂಡ್ವಿ. ಇದನ್ನ ಇಬ್ರು ಕೂಡ ಬೀಗ್ರೂಟಕ್ಕೆ ಹಾಕೊಂತೀವಿ. ಅಂಡ್ ಕೊಡಿ ಸ್ವಲ್ಪ. ಹೇಗಿದೆ ಕಲರ್? 9:30. ಕಲರ್ ಕಾಂಬಿನೇಷನ್ ಅಂತೂ ಊಟ ಯಾವಾಗ ಮಾಡೋದು? 9:30 ಟೀ ಕುಡಿದ್ರೆ ಸ್ವಲ್ಪ ಕುಡಿ ಹಂಗಾರೆ. ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಆಗಿದೆ, ನಂಗಂತೂ ಸಕ್ಕತ್. ನಂಗೂ ಇಷ್ಟ ಆಯ್ತು ರಮ್ಯಾ, ಚೆನ್ನಾಗಿದೆ ಸ್ಯಾರಿ, ರಿಚ್ ಆಗಿದೆ ತಾನೇ. ಸೊ ಇಬ್ರು ಬೀಗ್ರೂಟಕ್ಕೆ ಇದನ್ನ ಹಾಕೊಂತೀವಿ. ಆಕ್ಚುಲಿ ಏನು ಗೊತ್ತಾ, ಗಂಡು ಮಕ್ಳಿಗೆ ಸೀರೆ ಸೆಲೆಕ್ಷನ್ ಈ ತಕೊಂಡಾಗ ಅಂಗಡಿಲಿ ನಮ್ಗೆ ಅಷ್ಟು ಗೊತ್ತಾಯ್ತಾ ಇರಲ್ಲ. ಎಷ್ಟು ಸಲ ಹೇಳ್ತಾರೆ ಮಾತಾಡ್ಬೇಡ ಅಂತ ಹೇಳ್ತಾ ಇಲ್ವಾ? ಒಂದ್ ತಾಳ್ಮೆಗೂ ಒಂದು ಲಿಮಿಟ್ ಇರುತ್ತೆ ಅಂತಲ್ವಾ? ಎಷ್ಟು ಕಂಟ್ರೋಲ್ ಮಾಡ್ಕೊಳ್ಳ ನಾನು? ಹೇಳ್ತಾ ಇದ್ದೀನಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿದೀನಿ ಅಂತ. ನಾನು ಯೂಶಲಿ ಮಕ್ಳು ಹೊಡಿಯಲ್ಲ, ನನ್ನ ಕೈ ಹೊಡಿಯಕ್ ಆಗಲ್ಲ. ಎಲ್ಲ ನಿಮ್ಮ ಅಣ್ಣ ಮುನ್ಸ್ಕೊಂಡು ಆರ್ಯ ಸಣ್ಣ ಪುಟ್ಟದಕ್ಕೂ ಮುನ್ಸ್ಕೊಳಕ್ ಕಲ್ತವನೆ. ಅವ್ರ ಅಮ್ಮ ಬೈತಾ ಇದ್ರೆ ಅವನು ಬೈತಾನೆ. ನನ್ನ ಮಗಂಗೆ ಇಬ್ರು ಸೇರ್ಕೊಂಡು ಬೈತೀರಾ? ಓ ಬಾ ಮಗನೆ ಇಲ್ಲಿ, ಬೈಬೇಕಾದ್ರೆ ಬೈಸ್ಕೊಂಡು ಬಾ ಮಗನೆ ಹೊಡೆಯೋಣ ಬಾ. ಮಮ್ಮಿ ಆಯ್ತು, ಅಲ್ಲೋಗ ಆಯ್ತು. ಏನು ಬೇಜಾರು ಮಾಡ್ಕೊಂಡಿದ್ಯಾ ನೀನು? ಯಾಕೆ ಬೇಜಾರು? ಅವನಿಗೆ ಬಂಟುಗೂ ಅವನಿಗೂ ಒಂದೇ ಥರ ಟೋಪಿ ಬೇಕಂತೆ. ಒಂದೇ ಥರ ಬೇಕಾ? ಆಯ್ತು ಬಿಡು. ಅಳ್ಬಾರ್ದು ಪಾಪು. ನೀವೊಂದು ವಿಷಯ ಗೊತ್ತಾ, ಆರ್ಯನ್ ಬರ್ಡೇಗೆ ತಮ್ಮಂಗೆ ನಿನಗೆ ಒಂದೇ ಥರ ಬಟ್ಟೆ ತಂದಿದ್ದೀನಿ. ಆರ್ಯನ್ ಬರ್ಡೇ ದಿನ ನಿನಗೂ ಸೇಮ್ ಬಟ್ಟೆ. ಬರ್ಡೇ ಯಾರ್ದು ಅಂತ ಕನ್ಫ್ಯೂಸ್ ಆಗಿಬಿಡ್ಬೇಕು ಜನ, ಆ ಥರ. ಹ್ಞೂ ಮಗನೇ, ಅಳ್ಬಾರ್ದು. ನಮ್ಮ ಅಮ್ಮನ ಸೀರೆ ಕಣ ಇದು. ನಿಮ್ಮ ಅಮ್ಮನ ಸೀರೆ ಏನಾದರೂ ಮಾಡ್ಕೋ. ಕೊಡು ನನ್ನ ಮಗ ಅವ್ರ ಅಮ್ಮನ ಸೀರೆ ಕೊಡು, ನನ್ನ ಮಗನಮ್ಮ ಸೀರೆ ಕೊಡೆ, ಏನಾದ್ರು ಮಾಡ್ಕೊಳ್ಳಿ. ಪಾಪು ಪ್ಯಾಂಪರ್ ತೆಗಿತೀನಿ, ಸುಸ್ಸು ಮಾಡ್ಬಿಡು ಮಗನೇ ನಿಮ್ಮ ಅಮ್ಮನ ಸೀರೆಗೆ. ಮತ್ತೆ ಏನಾದ್ರು ಮಾಡ್ಕೊ ಅಂತ ಇದೆಯಾ? ಮಗನೇ ಮಮ್ಮಿ ಸೀರೆ ಚೆನ್ನಾಗಿಲ್ಲ. ಪಾಪು ನಿಂಗೆ ಆರ್ಯನ್ ಬರ್ಡೇ ದಿನ ನಿಂಗೆ ಕಾರ್ ಕೊಡಿಸ್ತಾ ಇದ್ದೀನಿ, ಮ್ಯಾಜಿಕ್ ಕಾರ್ ಏನು ಕರೆಯೋದು? ಏನು ಕಾರ್? ನನಗೆ ಇನ್ನೂ ಕ್ಲಾರಿಟಿ ಇಲ್ಲ. ಕಾರ್ ನಿನ್ನ ಬರ್ಡೇ ಕೊಡ್ಸಿದ್ನಲ್ಲ, ಅದೇ ಥರ ಕೊಡಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಈ ಥರ ಇಲ್ಲಿ ಫೇಸ್ಗೆ ಏನು ಹಾಕೊಂಡಿದ್ದೀನಿ ಗೊತ್ತಾ? ಫೇರ್ ಆ್ಯಂಡ್ ಲವ್ಲಿ. ಎಂಥ ಕ್ರೀಮ್ ಹಾಕಿದ್ರು ಈ ಪಿಂಪಲ್ಸ್ ಬಂದಾಗ ಈ ಥರ ಹಿಂಗೆ ಡಾಟ್ ಥರ ಹಿಂಗೆ ಫೇರ್ ಆ್ಯಂಡ್ ಲವ್ಲಿ ಹಾಕೋಬಿಡಿ. ಲೈಕ್ ಈಗ ಪೀರಿಯಡ್ಸ್ ಟೈಮಲ್ಲಿ ಯೂಶಲಿ ಪಿಂಪಲ್ಸ್ ಆಗುತ್ತೆ. ನನಗೆ ಪಿಂಪಲ್ಸ್ ಅಂತ ಯಾವಾಗಲೂ ಆಗಲ್ಲ, ಈ ಥರ ಪೀರಿಯಡ್ಸ್ ಟೈಮ್ ಬಂದಾಗ ಏನಾಗ್ಬಿಡುತ್ತೆ ಅಂದರೆ ಪಿಂಪಲ್ಸ್ ಬಂದ್ಬಿಡುತ್ತೆ. ಸೊ ಈಗ ನೋಡಿ ಇಲ್ಲೊಂದು 2-3 ಬಂದ್ಬಿಟ್ಟೈತೆ. ಇದನ್ನ ಅದು ಕಲೆ ಉಳ್ಕೊಳ್ದಿರೋ ಥರ ಬೇಗ ಹೋಗಿಸ್ಕೋಬೇಕಂತ ಅಂದರೆ ಪಿಂಪಲ್ ಬರ್ತಿದ್ದಾಗೆ ಈ ಥರ ಫೇರ್ ಆ್ಯಂಡ್ ಲವ್ಲಿನ ಹಿಂಗೆ ಹಚ್ಕೊಬಿಟ್ಟು ಅದನ್ನು ಹಾಗೆ ಬಿಟ್ಬಿಡಿ. ನಾಳೆ ಬೆಳಿಗ್ಗೆ ಎದ್ದು ಫೇಸ್ ವಾಶ್ ಮಾಡಿದಾಗ ಅದೇನಾಗ್ಬಿಡುತ್ತೆ, ಅದು ಪಸ್ಸೆಲ್ಲ ಅದು ಜಾಸ್ತಿ ಆಗೋದಕ್ಕೆ ಬಿಡಲ್ಲ, ಹಂಗೆ ಹೊರ್ಟೋಗ್ಬಿಡುತ್ತೆ. ಮತ್ತು ಅದು ಮಾರ್ಕು ಏನು ಉಳಿಯಲ್ಲ, ಕ್ಲಿಯರ್ ಆಗಿಬಿಡುತ್ತೆ. ಇದು ನಾನು ಫಾಲೋ ಮಾಡೋದು. ಯೂಶಲಿ ಪಿಂಪಲ್ಸ್ ಬಂದರೆ ಹಿಂಗೆ ಮಾಡ್ಬಿಡ್ತೀನಿ. ನಮ್ಮ ಮನೆಯಂತೂ ಫೇರ್ ಆ್ಯಂಡ್ ಲವ್ಲಿ ಇಟ್ಕೊಂಡಿಲ್ಲ, ಫೇರ್ ಆ್ಯಂಡ್ ಲವ್ಲಿ ನಾನು ಯೂಸ್ ಮಾಡಲ್ಲ. ನಮ್ಮ ಅಮ್ಮನ ಮನೇಲಿ ನಮ್ಮಮ್ಮ ಯೂಸ್ ಮಾಡ್ತಾರಲ್ಲ ಇರುತ್ತೆ. ಈಗ ಅದಕ್ಕೆ ಕೇಳ್ಬಿಟ್ಟು ಹಚ್ಕೊಂಡೆ.
ಆರ್ಯನ್ ಬರ್ಡೇ ಅಷ್ಟರಲ್ಲಿ ಹೋಗ್ಲಿ ಸ್ವಲ್ಪ ಅಂತ ಅಂದ್ಬಿಟ್ಟು. ಎಷ್ಟು ವರ್ಷದಿಂದ ಇದನ್ನು ಫಾಲೋ ಅಪ್ ಮಾಡ್ತಿದ್ಯಾ? ಇದೊಂದು 4-5 ವರ್ಷದಿಂದನೂ ಮಾಡ್ತಿದ್ದೀನಿ ಈ ಥರ. ಗುಡ್ ರಿಸಲ್ಟ್ ಬಂದಾಗ ಪಿಂಪಲ್ಸ್ ಬಂದಾಗ ಆರಾಮ್ಸೆ ಹೊಟ್ಟೋಗ್ಬಿಡುತ್ತೆ. ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಟ್ರೆ, ರಾತ್ರಿ ಹಾಕ್ಬಿಟ್ಟು ಬೆಳಗ್ಗೆ ಬಿಟ್ಬಿಟ್ರೆ ಪಿಂಪಲ್ಸ್ ಇರೋದಿಲ್ಲ ನನಗೆ ಯೂಶಲಿ, ನನಗಾಗಿರೋ ಎಕ್ಸ್ಪೀರಿಯನ್ಸು. ಸೊ ಮತ್ತು ನಾನು ಆರೆಂಜ್ ಸ್ಯಾರಿನ ನೀಟಾಗಿ ತೋರ್ಸೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್. ನಾನು ನೀಟಾಗಿ ತೋರಿಸ್ತೀನಿ ರೀ ನನ್ನ ಸ್ಯಾರಿನ. ಅದು ಹೆಂಗಿದೆ ಗೊತ್ತಾ, ನನ್ನ ಮಕ್ಕಳು ಇದ್ದಾರಲ್ಲ, ಇದು ನೋಡಿ ನಾವೇನು ಇದನ್ನ ಹತ್ತಿರದಿಂದ ತೋರಿಸಿ. ಇದು ಆರೆಂಜಲ್ಲಿ ಈ ಜರಿ ಇದೆಯಲ್ಲ, ಇದು ಕಾಣಿಸ್ತಿದ್ಯಾ ನೋಡಿ, ಇದು ಸಖತ್ತಾಗಿದೆ ಈ ಸ್ಯಾರಿ. ಕಲರ್ ಕಾಂಬಿನೇಷನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಬ್ಲೌಸ್ ಯಾವ ಥರ ಬರುತ್ತೆ ಗೊತ್ತಾ, ಇದು ಸೆರಗು, ಇದು ಬ್ಲೌಸ್. ಇದಕ್ಕೆ ಸ್ವಲ್ಪ ಲೈಟಾಗಿ ವರ್ಕ್ ಮಾಡಿಸ್ತೀನಿ, ತುಂಬ ಮಾಡಿಸಲ್ಲ, ಲೈಟಾಗಿ ವರ್ಕ್. ಇದು ಧಾರೆ ಆದಮೇಲೆ ಬೀಗರ ಊಟಕ್ಕೆ ಯೂನಿಫಾರ್ಮು ನಿಂದು ನಿಮ್ಮ ಅಕ್ಕಂದು ಹಾಂ ಒಂದೇ ಥರ ತೊಗೊಂಡಿದ್ದೀರಾ? ಎಸ್. ಏನು ಪ್ರೈಸ್ ಇದು ಹಿಡಿದ್ರಿ? ಇದು 2750 ಅಷ್ಟೇ. ಚೆನ್ನಾಗಿದೆ, ಬಟ್ ವರ್ತಿ ಅನ್ಸುತ್ತೆ. ಅನ್ಸುತ್ತೆ. ಹಾಂ ಚೆನ್ನಾಗಿದೆ. ಉಲ್ಟಾ ನಾನು ಕರೆಕ್ಟಾಗಿ ಮಡ್ಚಲಿಲ್ವಾ? ಇಲ್ಲಿ ಬ್ರ್ಯಾಂಡ್ ಆಗೈತೆ ನೋಡಮ್ಮ. ಒಂದು ನಿಮಿಷ ಇರಿ, ನೀವು ಹಂಗಲ್ಲ ಏನೇನೋ ಇದು ಮಾಡ್ಬಿಟ್ರಲ್ಲ. ಫ್ರೆಂಡ್ಸ್, ಎಲ್ರಿಗೂ ಒಂದು ಪ್ಯಾಷನ್ ಅಂತ ಇರುತ್ತೆ. ಕೆಲವರು ಇನ್ಸ್ಪೈರ್ ಆಗ್ತಾರೆ. ಹಾಗೆ ನನ್ನ ಫ್ರೆಂಡ್ ಶ್ವೇತಾ ದಿಲೀಪ್ ಅಂತ ಅಂದ್ಬಿಟ್ಟು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ನಾವು ಸ್ಕೂಲ್ ಡೇಸಲ್ಲಿ ಒಟ್ಟಿಗೆ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು. ಸೊ ಅವಳು ಈಗ ನಾನು ಯೂಟ್ಯೂಬ್ನ ಡೈಲಿ ಅವಳು ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇದ್ಲು. ಮತ್ತು ಅವಳು ಇನ್ಸ್ಪೈರ್ ಆಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಬಿಟ್ಟು ಶ್ವೇತಾ ದಿಲೀಪ್ ಅಂತ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾಳೆ. ಆ್ಯಂಡ್ ನನ್ನ ಸ್ಕೂಲ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ಸೊ ಚಾನಲ್ನ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ಆಯಿತಾ. ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಇದೇ ಥರ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು, ಒಬ್ರು ನೋಡಿ ಒಬ್ರಿಗೆ ಅನಿಸುತ್ತೆ ಹೌದು ನಾವು ಇದೇ ಥರ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು, ನಮ್ಮ ಲೈಫ್ ಸ್ಟೈಲ್ನ ಶೇರ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಸೊ ಅಂಥವರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅದು ಹೇಗೆ ಏನು ಅನ್ನೋರು ನಿಮ್ಗೆ ಯೂಟ್ಯೂಬಲ್ಲಿ ಏನೇ ಸರ್ಚ್ ಮಾಡಿದ್ರು ಟೆಕ್ನಿಕಲ್ ಚಾನಲ್ಸ್ ಏನಿರುತ್ತೆ ಅವ್ರು ನಿಮಗೆ ಕಂಪ್ಲೀಟ್ ಗೈಡ್ಲೈನ್ಸ್ನ ಕೊಟ್ಟಿರ್ತಾರೆ. ಯಾವ ಥರ ಸ್ಟಾರ್ಟ್ ಮಾಡ್ಬೋದು, ಮತ್ತು ಯಾವ ಥರ ಕಂಟೆಂಟ್ನ ಕೊಡ್ಬೋದು, ಯಾವ ಥರ ವ್ಲಾಗ್ಸ್ ಹಾಕ್ಬೋದು, ಅಥವಾ ನೀವು ಡೈಲಿ ವ್ಲಾಗ್ ಮಾಡೋರನ್ನ ನೋಡಿ ನಿಮ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಬೇರೆಯವ್ರ ವ್ಲಾಗ್ನ ನೋಡಿದಾಗಲೇ ನಮಗೆ ಯಾವ ಥರ ವ್ಲಾಗ್ ಮಾಡ್ಬೋದು ಅನ್ನೋದು ಗೊತ್ತಾಗೋದು. ಸೊ ನಿಮಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದ್ರಿಂದ ಹಿಡಿದು ಅಲ್ಲಿಗೆ ಯಾವ ಥರ ವಿಡಿಯೋನ ಅಪ್ಲೋಡ್ ಮಾಡ್ಬೋದು, ಯಾವ ಥರ ಆ್ಯಪ್ಸಲ್ಲಿ ಎಡಿಟ್ ಮಾಡ್ಬೋದು, ಕಂಪ್ಲೀಟ್ ನಿಮಗೆ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಾಕು. ಈ ಟೆಕ್ನಿಕಲ್ ಚಾನಲ್ಸ್ ಇರ್ತಾವಲ್ಲ ಅವರು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಎಷ್ಟೋ ಜನ ಸ್ಟಾರ್ಟ್ ಮಾಡೋದು ಬೇಡವಾ ಅಂದ್ಕೊಂಡಿದ್ರೆ ಮಾಡಿ, ಅದೊಂದು ಪ್ಯಾಷನ್ ಆಯಿತಾ. ಎಲ್ರಿಗೂ ಒಂಥರ ಆಸೆ ಇರುತ್ತೆ. ಸೊ ಅದೇ ಥರ ನನ್ನ ಫ್ರೆಂಡ್ ಕೂಡ ಸ್ಟಾರ್ಟ್ ಮಾಡಿದ್ದಾಳೆ. ಅವಳ ಚಾನಲ್ನ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರದ್ದೊಂದು ಪುಟ್ಟ ಫ್ಯಾಮಿಲಿ. ಸೊ ಅವ್ರ ಲೈಫ್ ಡೈಲಿ ರೂಟೀನ್ನ ಅವಳು ಅದ್ರಲ್ಲಿ ಶೇರ್ ಮಾಡ್ತಾ ಇರ್ತಾಳೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಯಿತಾ. ಆ್ಯಂಡ್ ಇವತ್ತಿಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಲ್ರೆಡಿ ಟೈಮ್ 10:15 ಆಗಿದೆ. ಈಗ ಊಟ ಮಾಡಿಬಿಟ್ಟು ಹೋಗ್ಬೇಕೀಗ ಮನೆಗೆ. ಈ ಶಾಪಿಂಗು ಅದು ಇದು ಅಂತ ಅಂದ್ಕೊಂಡು ಟೈಮ್ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ದಿನದ 24 ಗಂಟೆ ಲಿಟ್ರಲಿ ಸಾಲ್ತಿಲ್ಲ ನನಗೆ. ನಿದ್ರೆನೂ ಕಡಿಮೆ ಆಗಿಬಿಟ್ಟಿದೆ, ಮನೆ ಕೆಲಸ, ಶಾಪಿಂಗು, ಮಕ್ಕಳು. ಸ್ವಲ್ಪ ಶಿವು ಮದುವೆ ಎಲ್ಲ ಮುಗಿಯೋವರೆಗೂ ಸ್ವಲ್ಪ ಇದೇ ಥರ ಬ್ಯುಸಿಯಾಗೇ ಇರ್ತೀವಿ. ಆ್ಯಂಡ್ ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಏನಾದ್ರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು.